ಇದೇ ತಿಂಗಳು 26ನೇ ತಾರೀಕು ಬಲರಾಮನ ದಿನಗಳು ರಾಜ್ಯದಾದ್ಯಂತ ರಿಲೀಸ್ ಆಗ್ತಾ ಇದೆ. ಈ ಒಂದು ಸಿನಿಮಾಗೆ ಯಾರಿಲ್ಲ ಸಾಂಗ್ ಹೇಳಿರುವಂಥದ್ದು ನಮ್ಮ ಹೆಮ್ಮೆಯ ಕನ್ನಡಿಗ ರ್ಯಾಪರ್ ಆಗಿರುವಂಥ ಆಲೋಕೆ ಸರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ಹಾಯ್, ನಮಸ್ಕಾರ, ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಎಸ್, ಆಲ್ ಓಕೆ. ಎಸ್, ಹೇಳ್ತಾ ಇದೆ ಸಾಂಗ್ ಮಾತ್ರ ಸಖತ್ತಾಗಿದೆ, ರಿಲಿಕ್ಸ್ ಕೂಡ ಸೂಪರ್ ಆಗಿದೆ. ಥ್ಯಾಂಕ್ ಯು. ಸೊ ಸಾಂಗ್ ಬಗ್ಗೆ ಹೇಳಿ. ಭಾರಿ ಖುಷಿಯಾದಂಥ ಪ್ರಾಜೆಕ್ಟ್, ಅಂದರೆ ಮನಸ್ಸಿಂದ ಮಾಡಿರೋಂಥ ಪ್ರಾಜೆಕ್ಟು. ನಮ್ಮ ಚೈತನ್ಯ KM ಡೈರೆಕ್ಟ್ರು, ನನ್ನ ಭಾರಿ ಒಳ್ಳೆ ಕ್ಲೋಸೆಸ್ಟ್ ಫ್ರೆಂಡು. ಆಮೇಲೆ ಪ್ರೊಡ್ಯೂಸರ್ ನಮ್ಮ ಶ್ರೇಯಸ್, ಯಂಗ್ ಆ್ಯಂಡ್ ಎನರ್ಜೆಟಿಕ್, ಇವಾಗ ಇಂಡಸ್ಟ್ರಿಗೆ ಬಂದಿದ್ದಾರೆ. ಎಲ್ಲದಕ್ಕಿಂತ ಖುಷಿ ಕೊಡೋವಂಥ ವಿಷಯ ಅಂತಂದರೆ ವಿನೋದಣ್ಣ. ಚಿಕ್ಕ ವಯಸ್ಸಿಂದನೂ ನಮ್ಮನ್ನು ನೋಡಿದ್ದಾರೆ. ನಮ್ಮ ಜೋಶ್ ಸಿನಿಮಾದಲ್ಲಿ ಬಂದು ಆಶೀರ್ವಾದ ಮಾಡಿದರು. ಇವತ್ತು ಅವರ ಸಿನಿಮಾಗೆ ಒಂದು ಸಾಂಗನ್ನು ಹಾಡ್ತಾ ಇದ್ದೀನಿ, ಒಂದು ಕಂಪೋಸ್ ಮಾಡಿ ಅಂತಂದರೆ ಅದೊಂದು ಬ್ಲೆಸ್ಸಿಂಗ್ ಅಂತ ಅನ್ಕೋತೀನಿ. ಆ್ಯಂಡ್ ನಮ್ಮ ಇಂಡಿಯನ್ ಪ್ರೈಡ್ ಸಂತೋಷ್ ನಾರಾಯಣ್ ಸರ್, ಅವರ ಗರ್ಡಿಯಲ್ಲಿ ವರ್ಕ್ ಮಾಡೋದು ಇಟ್ಸ್ ಅ ಡ್ರೀಮ್ ಕಮ್ ಟ್ರೂ. ಯಾವುದೇ ಆರ್ಟಿಸ್ಟ್ ಆದ್ರೂ ಭಾರಿ ಖುಷಿ ತಂದುಕೊಟ್ಟಿದೆ ಈ ಸಿನಿಮಾ. ಸಾಕಷ್ಟು ಪ್ರೀತಿನ ಗಳಿಸಲಿ. ಆಮೇಲೆ ಈ ಕನ್ನಡ ಇಂಡಿಪೆಂಡೆಂಟ್ ಸಾಂಗ್ಸನ್ನ ನಾವು ಹೆಂಗೆ ಮೂವೀಸಿಗೆ ತೊಗೊಂಡು ಬರ್ತಾಯಿದ್ದೀವಿ, ಇವಾಗ ಸಾಕಷ್ಟು ಜನ ಮಾಡ್ತಾ ಇದ್ದಾರೆ. ಅದರಲ್ಲಿ ಇದೊಂದು ಅಟೆಂಪ್ಟ್ ಆಗುತ್ತೆ. ಬರಬೇಕು, ಇನ್ನೂ ಸಾಕಷ್ಟು ಅಟೆಂಪ್ಟ್ಗಳು ಬರಬೇಕು. ಬಲರಾಮಂಗೆ ಬಲ ಸಿಗಲಿ, ಜನಗಳ ಪ್ರೀತಿ ಸಿಗಲಿ, ಗಲ್ಲಾಪಟ್ಟಿಗೆ ತುಂಬಲಿ. ಓಕೆ ಸರ್, ನೀವು ಹೇಳ್ತಾ ಇದ್ರಿ ಒಂದು ಸಾಂಗ್ನ ತುಂಬ ಡ್ರೀಮ್ ಇತ್ತು ನನಗೆ ವಿನೋದ್ ಸರ್ಗೆ ವರ್ಕ್ ಮಾಡಬೇಕು ಅನ್ನುವಂಥದ್ದು. ಇವಾಗ ಆ ಡ್ರೀಮ್ ಫುಲ್ಫಿಲ್ ಆಗಿದೆ. ಏನು ಅನ್ನಿಸ್ತಾ ಇದೆ? ಅವರೇ ಇದ್ದರು ಸಾಂಗ್ ರಿಲೀಸ್ ಮಾಡಿದಾಗ. ಏನು ಹೇಳ್ತೀರಾ? ಅದೇ ನಾನು ಹೇಳ್ದೆ ಅಲ್ಲ, ಅಂದರೆ ಒಂದು ಅಣ್ಣನ ಫೀಲಿಂಗು, ಒಂದು ಬ್ರದರ್ ಫೀಲಿಂಗು. ಅವಾಗಿಂದನೂ ಅಷ್ಟೇ, ಅಂದರೆ ನಮ್ಮದೊಂದು ತುಂಬ ಒಳ್ಳೆ ಬಳಗ ಆವಾಗ. ಅಂದರೆ ಡಿ ಬಾಸ್ ಆಗಿರ್ಬೋದು, ವಿನೋದಣ್ಣ ಆಗಿರ್ಬೋದು, ಕಂಪ್ಲೀಟು ಎಲ್ಲರೂ ಸೇರಿ ಅವಾಗ ನಮ್ಮನ್ನೆಲ್ಲ ಚಿಕ್ಕ ವಯಸ್ಸಿಂದ ನೋಡಿದ್ದಾರೆ. ಜೋಶ್ ಸಿನಿಮಾಯಿಂದ ಹಿಡಿದು, ಆ ಟೈಮಿಂದ ಹಿಡಿದು ಎಲ್ಲರೂ ಆಶೀರ್ವಾದ ಮಾಡಿದ್ದಾರೆ. ಡಿ ಬಾಸ್ ಕೂಡ ಸಾಕಷ್ಟು ವೇದಿಕೆಗಳಲ್ಲಿ ಅವರು ಪ್ರೀತಿನ ತೋರಿಸಿದ್ದಾರೆ. ಅಪ್ಪು ಸರು ಅಷ್ಟೇ, ಸುದೀಪ್ ಸರ್, ಎಲ್ಲರೂ ನಮ್ಮ ಸೀನಿಯರ್ಸ್ ಅಂತ ಯಾರ್ಯಾರಿದ್ದಾರೆ ಎಲ್ಲರೂ. ಸೊ ಅವರ ಗರಡಿಯಲ್ಲಿ ನೋಡ್ಕೊಂಡು ಬಂದಂಥ ಹುಡುಗರು ಇವತ್ತು ಸಾಂಗ್ಸ್ ಅವ್ರ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅಂದಾಗ ಅದೊಂದು ಪ್ರೈಡ್ ಮೂಮೆಂಟು. ಸೊ ಇವಾಗ ವಿನೋದಣ್ಣಂದು ಒಂದು ಬಕೆಟ್ ಲಿಸ್ಟ್ ಟಿಕ್ ಆಯಿತು. ನೆಕ್ಸ್ಟ್ ಇನ್ನು ಎಲ್ಲ ಹೀರೋಗಳಿಗೂ ಒಂದೊಂದು ಒಳ್ಳೆ ಸಾಂಗ್ ಮಾಡಬೇಕು ಅನ್ನೋದು ಆಸೆ ಇದೆ. ಮೇಯ್ನ್ ಈ ಆಲ್ಬಮ್ ಮಾರ್ಕೆಟ್ ಅಂತ ಏನು ಕರಿತೀವಿ, ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಅಂತ ಏನು ಕರಿತೀವಿ, ಅದನ್ನು ಮೇನ್ ಸ್ಟ್ರೀಮ್ ಮ್ಯೂಸಿಕ್ ಆಗಿ ಕನ್ವರ್ಟ್ ಮಾಡಬೇಕಂತ ಭಾರಿ ಆಸೆ ಇದೆ. ಅದಕ್ಕೆ ಇವಾಗ ಜನಗಳು ತುಂಬ ಪ್ರೀತಿ ಕೊಡ್ತಾ ಇದ್ದಾರೆ. ಆಲ್ ಓವರ್ ಕರ್ನಾಟಕ ಅಲ್ಲ, ಅಮೆರಿಕಾಗೆ ಹೋದರೂ ಕೇಳ್ತಾರೆ, ಯುರೋಪಲ್ಲಿ ಕೇಳ್ತಾರೆ. ಸೊ ದ ಆಡಿಯನ್ಸು ತುಂಬ ಇಷ್ಟಪಟ್ಟು ಅದನ್ನು ಇದು ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಎಲ್ಲನೂ ಖುಷಿ ಆಗ್ತಾ ಇದೆ. ತೆಗೆದ್ರು ಅದೇ ಕನ್ನಡ ಇಂಡಿಪೆಂಡೆಂಟ್ ಮ್ಯೂಸಿಕ್ ಸಾಂಗ್ಸು ಇವತ್ತು ಎಲ್ಲ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಾ ಇರೋದು ಭಾರಿ ಖುಷಿ ಕೊಡುವಂಥ ವಿಷಯ. ಹೀಗೆ ಎಲ್ಲರೂ ನೋಡಿ ಪ್ರೀತಿ ಕೊಡಿ ಅಂತ ಕೇಳ್ಕೊತೀನಿ. ಮೊನ್ನೆ ತಾನೇ ನಿಮ್ಮದೊಂದು ಆಲ್ಬಮ್ ಸಾಂಗ್ ರಿಲೀಸ್ ಆಯಿತು, ಅದಕ್ಕೆ ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾ ಇದೆ. ಇವಾಗ ಈ ಸಾಂಗು ಸರ್, ಈ ಸಾಂಗ್ ಲಿರಿಕ್ಸ್ನ ಹೇಗೆ ನೀವು ರೆಡಿ ಮಾಡಿದ್ದು ಅಂತಂದರೆ, ನೀವು ಹೇಳ್ತಾ ಇದ್ರು ಅವರು ಬೆಳಗ್ಗೆನೇ ಫೋನ್ ಮಾಡಿದ್ರು ಅಂತ, ಹೇಗೆ? ಸಾಕಷ್ಟು ನೈಟ್ ಕಾಲ್ಸ್ಗಳು, ಲೇಟ್ ನೈಟ್ ಸೆಷನ್ಗಳದ್ದು ಇದ್ರದ್ದೆಲ್ಲ ಫಲಾನೇ ಈ ಹಾಡಿಗೆ ಬಂದಿರೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಅದೇ ಚೈತನ್ಯ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಫಸ್ಟ್ ಅವ್ರು ಕಾಲ್ ಮಾಡಿದಾಗ ಈ ಥರ ಒಂದು ಬಲರಾಮನ ಸಿನಿಮಾದಲ್ಲಿ ಬಲರಾಮನ ಕ್ಯಾರೆಕ್ಟರ್ ಯಾವ ಥರ ಇರುತ್ತೆ, ಅವನ ಮ್ಯಾನರಿಸಮ್ ಯಾವ ಥರ ಇರುತ್ತೆ, ನನ್ನ ಗ್ಯಾಂಗ್ ಯಾವ ಥರ ಇರ್ತಾರೆ, ಅವರ ಒಂದು ಯೂನಿಟಿ ಯಾವ ಥರ ಇರುತ್ತೆ, ಫೈಟ್ಸ್ ಹೆಂಗಿರುತ್ತೆ, ಆ ಕನ್ನಿಂಗ್ನೆಸ್ ಯಾವ ಥರ ಇರುತ್ತೆ, ಆ ಕ್ಯಾರೆಕ್ಟರ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು. ಸೊ ಅವ್ರು ಹೇಳ್ಕೊಟ್ಟಂಥ ಕೆಲವು ಲೈನ್ಸಿಂದ ಸಾಕಷ್ಟು ಲೈನ್ಗಳು ಹುಟ್ಕೋತು. ಅದನ್ನು ನಾವು ರ್ಯಾಪಾಗಿ ಕನ್ವರ್ಟ್ ಮಾಡಿದ್ವಿ. ಆ್ಯಂಡ್ ಖುಷಿಯಾದಂಥ ವಿಷಯ ಏನಂತಂದರೆ, ಇದು ಫುಲ್ ಕಂಪ್ಲೀಟ್ ಹಾರ್ಡ್ಕೋರ್ ರ್ಯಾಪು, ಜೊತೆಗೆ ಮೆಲೋಡಿ ನಮ್ಮ ತನವನ್ನು ಬಿಟ್ಕೊಟ್ಟಿಲ್ಲ. ಮೆಲೋಡಿಯಲ್ಲಿ ಒಂದು ಕನ್ನಡದ ಸೊಗಡಿದೆ, ಯಾರಿಲ್ಲ ಅನ್ನೋದು. ಯೂಶ್ವಲಿ ಮೆಲೋಡಿಗೆ ನಾವು ಜಾಸ್ತಿ ಪ್ರಾಮಿನೆನ್ಸ್ ಕೊಡ್ತೀವಿ, ಬಟ್ ಇದರಲ್ಲಿ ರ್ಯಾಪು ಮೆಲೋಡಿ ಎರಡೂ ಕರೆಕ್ಟಾಗಿ ಸಮವಾಗಿ ತೂಗಿದ್ದಾರೆ. ಆ್ಯಂಡ್ ಅದು ಭಾರಿ ಖುಷಿ ತಂದುಕೊಟ್ಟು. ಸರ್, ಈ ಸಾಂಗ್ನ ಗಮನಿಸಿದಾಗ ಯಾರಿಲ್ಲ ನಿನ್ನ ಅನ್ನೋರು ಯಾರಿಲ್ಲ, ಈ ಪಾಪಿ ಪ್ರಪಂಚದಲ್ಲಿ ನಾವೇ ಡಾನ್ಗಳು ಅಂತ ಹೇಳಿದ್ದೀರಾ. ಅದರ ಸಾಲಿನ ಅರ್ಥ ಏನು? ಆ ಲೈನ್ ಬರೋದಕ್ಕೆ ಕಾರಣ ಏನು? ಏನಾದರೂ ಇನ್ಸಿಡೆಂಟ್ಸ್ ಇದೆಯಾ ಅಥವಾ ಹೇಗೆ? ಇನ್ಸಿಡೆಂಟ್ಸ್ ಏನಿಲ್ಲ, ಇದು ಗೊತ್ತಿರೋದೇ ಅಲ್ವಾ. ಅಂದರೆ ಇವಾಗ ಎಲ್ಲರೂ ಇದ್ದೇ ಇರ್ತಾರೆ. ಬಟ್ ನಮ್ಮ ಜರ್ನಿ ಅಂತ ಬಂದಾಗ, ನಮ್ಮ ಫೈಟ್ ಅಂತ ಬಂದಾಗ ನಾವು ನಮ್ಮ ಜರ್ನಿ ನಾವೇ ನೋಡ್ಕೋಬೇಕಾಗತ್ತೆ. ಬಟ್ ಅದೇ ಹೇಳ್ತಾ ಇರೋದು, ನಮ್ಗೆ ಲಿರಿಕ್ ಎಲ್ಲನೂ ಕಂಪ್ಲೀಟಾಗೆ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಲ್ಲಿ ಬರೆದಿದ್ದೀವಿ ಅಂತಲ್ಲ, ಅದು ಸಿನಿಮಾಗೆ ಕೆಲವು ಕ್ಯಾರೆಕ್ಟರ್ ಏನು ಕೇಳಿದೆ ಅದನ್ನು ಬರೆದಿದ್ದೀವಿ. ಆ್ಯಂಡ್ ಡೆಫಿನೆಟ್ಲಿ ಸಿನಿಮಾದಲ್ಲಿ ಆ ಒಂದು ಶೇಡ್ಸ್, ವಿನೋದಣ್ಣನ ಶೇಡ್ಸ್ ಇದೆ, ಆ ಒಂದು ಶೇಡ್ಸ್ಗೆ ಕರೆಕ್ಟಾಗಿ ಅದು ಮ್ಯಾಚ್ ಆಗೋ ಥರ ಬರೆದಿದ್ದೀವಿ.
ಸಾಂಗ್ನ ಕೇಳಿದ ಮೇಲೆ ಸಂತೋಷ್ ಸರ್ ಏನು ಹೇಳಿದ್ರು ಅಂತ ಹೇಳ್ಬೋದಾ? ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದರು ಆ್ಯಂಡ್ ಇಸ್ ಒನ್ ಆಫ್ ದ ಬೆಸ್ಟ್ ಕನ್ನಡ ಸಾಂಗ್ಸ್ ನಾನು ಕೇಳಿರೋದು ಅಂತ. ಅಂದರೆ ಅದಕ್ಕಿಂತ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇನ್ನೊಂದು ಏನಿಲ್ಲ. ನಾನು ಅದಕ್ಕೆ ಕಳಿಸಿದೆ, ಥ್ಯಾಂಕ್ ಯು, ಬೆಳಗ್ಗೆ ನಾರಾಯಣನ ದರ್ಶನ ಆಯಿತು ಅಂತ. ಭಾರಿ ಖುಷಿಪಟ್ಟರು. ಆ್ಯಂಡ್ ಈಸ್ ಅನ್ ಅಮೇಝಿಂಗ್ ಹ್ಯೂಮನ್ ಬೀಯಿಂಗ್, ವೆರಿ ಡೌನ್ ಟು ಅರ್ತ್. ಸಾಮಾನ್ಯವಾಗಿ ನೋಡಿದ್ರೆ ಏನೋ ಒಂದು ಅಷ್ಟು ದೊಡ್ಡ ಮ್ಯೂಸಿಕ್ ಡೈರೆಕ್ಟ್ರು ಹೆಂಗಿರ್ತಾರೋ ಏನೋ ಅದು ಬರುತ್ತಲ್ಲ ಮೈಂಡ್ಗೆ, ಏನೂ ಇಲ್ಲ. ಫಸ್ಟ್ ಟೈಮ್ ಒಂದು ಝೂಮ್ ಕಾಲಿಗೆ ಬಂದ್ವಿ, ಅಲ್ಲೇ ಗೊತ್ತಾಗೋಯ್ತು ಅವ್ರು ಎಷ್ಟು ಚಿಲ್ಡ್, ಎಷ್ಟು ಡೌನ್ ಟು ಅರ್ತ್ ಅಂತ. ಸೊ ಡೆಫಿನೆಟ್ಲಿ ಇನ್ನೂ ಸಾಕಷ್ಟು ಏನೇನೋ ನಡೀತಾ ಇದೆ. ಡೆಫಿನೆಟ್ಲಿ ವೆಲ್ಕಮ್. ನಿಮ್ಮ ಫ್ರೆಂಡ್ ಹೇಳ್ತಾ ಇದ್ರು ಕಡ್ಡಿಯವರು, ನನ್ನ 25 ವರ್ಷದ ಸ್ನೇಹಿತ ಅಂತ. ನಾವು ರಾತ್ರಿ ಆದಮೇಲೆ ಕಾಲ್ ಮಾಡಿ ತುಂಬ ಕಾಟ ಕೊಡ್ತಾ ಇದ್ವಿ, ಹಾಡು ಹೇಳು ಅಂತೇಳಿ. ಯಾವ ರೀತಿ ಕಾಟ ಇತ್ತು ಸರ್? ಅದೊಂಥರ ಪ್ರೀತಿಲಿ ಕೊಡೋ ಕಾಟ ಅದು. ನಮ್ಮದೊಂದು ದೊಡ್ಡ ಬೆಟಾಲಿಯನ್ ನಮ್ಮದು ಶ್ರೀನಗರ, ಕಿಟ್ಟಣ್ಣ, ಕಡ್ಡಿ, ಆಮೇಲೆ ಕರ್ಣಾಬಾಯಿ, ನಮ್ಮದೊಂದು ಬೆಟಾಲಿಯನ್ ಫ್ರೆಂಡ್ಸ್ ಎಲ್ಲರೂ. ನಾವು ಸೇರಿದ್ರೆ ಒಂದು ಸಮಾರಂಭಕ್ಕೆ ಅದಕ್ಕೆ ಸಂಗೀತ ಇರಲೇಬೇಕು. ಸೊ ಎಲ್ಲರೂ ನನಗೆ ಟಾರ್ಚರ್ ಇಡೋರು, ಫೋನ್ ಮಾಡಿ ಇವಾಗೂ ಅವಾಗ ಕೊಡ್ತಾರೆ. ಅದಕ್ಕೆ 12 ಗಂಟೆ ಮೇಲೆ ಸ್ವಿಚ್ ಆಫ್ ಮಾಡಿಬಿಡ್ತೀನಿ ಫೋನು, ಕಾಲ್ ಮಾಡಬಾರ್ದು ಅಂತ. ಬಟ್ ಅದೊಂದು ಪ್ರೀತಿ. ಸರ್, ನೀವು ಹೇಳ್ತಾ ಇದ್ರಿ ದರ್ಶನ್ ಸರ್ ಕೂಡ ನನ್ನ ಸಾಂಗ್ನ ಇಷ್ಟಪಡ್ತಾ ಇದ್ರು ಅಂತ. ಯಾವ ಸಾಂಗ್ ತುಂಬ ಕೇಳ್ತಾ ಇದ್ರು ಅವರು? ಹೇಳಿದ್ರ ನಿಮಗೆ ಒಂದು ಸಾಂಗ್ ನನಗೆ ತುಂಬ ಇಷ್ಟ ಮಗ, ನಾನು ಈ ಸಾಂಗ್ ಕೇಳ್ತೀನಿ ಅಂತ? ತುಂಬ ಸತಿ. ಅಂದರೆ ಮೊನ್ನೆ ರೀಸೆಂಟಾಗಿ ಅಂದರೆ ಹಂಪಿ ಉತ್ಸವದಲ್ಲಿ ವೇದಿಕೆ ಮೇಲೆ ಹೇಳ್ತಾರೆ, ಅಂದರೆ ಅವರ ಆಲೋಕೆ ಅಂತ ಸಾಂಗ್ಸ್ಗಳನ್ನು ಡೈಲಿ ಕೇಳ್ತೀನಿ ಅಂತ. ಅಂದರೆ ಅಂಥ ದೊಡ್ಡ ನಟರು ಅಷ್ಟು ಹೇಳೋವಂಥ ನೆಸೆಸಿಟಿ ಇಲ್ಲ. ಹೇಳ್ತಾ ಇದ್ದಾರೆ ಅಂತಂದರೆ ಅದು ಅವ್ರ ದೊಡ್ಡ ಗುಣ ಏನು ಅಂತ ತೋರಿಸುತ್ತೆ. ಡಿ ಬಾಸ್ ಒಬ್ಬರೇ ಅಲ್ಲ, ಅಪ್ಪು ಸರು ಕೂಡ, ಆಮೇಲೆ ಶಿವಣ್ಣ, ಸುದೀಪ್ ಸರ್, ಯಶ್ ಬಾಯ್, ಎಲ್ಲರೂ. ನಾನು ಹೇಳ್ತಾನೆ ಎಲ್ಲರ ಜೊತೆ ವರ್ಕ್ ಮಾಡಿದ್ದೀನಿ. 34 ಸಿನಿಮಾ ಮಾಡಿದ್ದೀನಿ. ಎಲ್ಲ ಸಿನಿಮಾಗಳಲ್ಲಿ ಎಲ್ಲ ನಾಯಕರ ಜೊತೆ, ನಮ್ಮ ನಾಯಕರ ಜೊತೆ ಆ್ಯಕ್ಟ್ ಮಾಡಿದ್ದೀನಿ. ಅವರೆಲ್ಲರೂ ಬೆಂತಟ್ಟಿ ಬೆಳೆಸಿರೋವಂಥ ದೇಹ. ಅದಕ್ಕೆ ಇವತ್ತು ವಿಶಾಲವಾಗಿ ಬೆಳೆದಿದೆ. ಇನ್ನೂ ಸಾಕಷ್ಟು ಒಳ್ಳೊಳ್ಳೆ ಸಾಂಗ್ಸ್ನ ಕೊಡುತ್ತೆ. ಸರ್, ನೀವು ಅಪ್ಪು ಸರ್ಗೋಸ್ಕರ ಒಂದು ಹಾಡು ಹೇಳಿದ್ರಿ, ಜಗದೋದ್ಧಾರಣ. ಈಗ ಒಂದು ಕಮೆಂಟಲ್ಲೆಲ್ಲ ಕೇಳ್ತಾ ಇದ್ದಾರೆ, ಅಪ್ಪು ಸರ್ಗೋಸ್ಕರ ನೆಕ್ಸ್ಟ್ ಯಾವ ಸಾಂಗ್ ಬರುತ್ತೆ ಅವ್ರು ಒಂದಿದು ಅಂತ. ಏನು ಯಾವಾಗ ಹೇಳುತ್ತೀರಾ ಅದನ್ನು? ಅಪ್ಪು ಸರ್ದೊಂದು ಎಕ್ಸ್ಕ್ಲೂಸಿವ್ ಸಾಂಗನ್ನ ವೆರಿ ನ್ಯೂಸ್ ಐ ಥಿಂಕ್ ಎಲ್ಲೂ ಹೇಳಿಲ್ಲ. US ಅಲ್ಲಿ ಶೂಟ್ ಮಾಡಿದ್ದೀವಿ ಆಗಲೇ. ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟು ವೆರಿ ಸೂನ್ ಕೊಡ್ತೀನಿ. ಅದು ಕರ್ನಾಟಕಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ವಿಡಿಯೋ ಆಗುತ್ತೆ. ಸರ್, ಫೈನಲ್ ಆಗಿ ಬಲರಾಮನ ದಿನಗಳ ಚಿತ್ರದ ಬಗ್ಗೆ ಏನು ಹೇಳ್ತೀರಾ ನಿಮ್ಮ ಕನ್ನಡದ ಅಭಿಮಾನಿಗಳಿಗೆ, ನಿಮ್ಮ ಸಾಂಗ್ಸ್ನ ಅಭಿಮಾನಿಗಳಿಗೆ? ವಿನೋದಣ್ಣನ ಫ್ಯಾನ್ ಆಗಿ, ವಿನೋದಣ್ಣನ ಹಳೆ ಒನ್ ಆಫ್ ದ ಓಲ್ಡೆಸ್ಟ್ ಫ್ರೆಂಡ್ ಆಗಿ ಮನಸ್ಸಿಂದ ಈ ಸಿನಿಮಾ ಗೆಲ್ಲಬೇಕು ಅಂತ ಆಶಿಸ್ತೀನಿ. ನನಗೊಬ್ಬನಿಗೆ ಅಲ್ಲ, ಪ್ರತಿ ಕನ್ನಡಿಗರು ಹಿಂಗೆ ಅನ್ಕೋಬೇಕು. ಏನಕ್ಕೆ ಇವತ್ತು ಕನ್ನಡ ಇಂಡಸ್ಟ್ರಿಲಿ ನಾವು ಕೇಳ್ಕೊಳ್ಳೋವಂಥ ಪರಿಸ್ಥಿತಿ ಬಂದಿದೆ. ಸಿನಿಮಾ ನೋಡಿ ಥಿಯೇಟ್ರಿಗೆ ಬರ್ತಾಯಿಲ್ಲ ಜನ. ಆ ಒಂದು ಬ್ರೇಕ್ ಆಗಲಿ. ಕೆಲವು ಶಾಪ್ಗಳು ಕೆಲವು ಟೈಮ್ ಇರುತ್ತಂತೆ, ಬಲರಾಮನಿಂದ ಆ ಶಾಪ ಬ್ರೇಕ್ ಆಗಲಿ, ಥಿಯೇಟ್ರ್ ತುಂಬಲಿ. ಇನ್ನು ಕನ್ನಡ ಚಲನಚಿತ್ರ ಏನು ನಮ್ಮ ಇಂಡಸ್ಟ್ರಿ ಇದೆ ತುಂಬಲಿ, ಆ ಕೆರೆ ತುಂಬಲಿ. ಸ್ವಲ್ಪ ಬತ್ತಂಗಾಗಿದೆ ಇವಾಗ, ಬಟ್ ಆ ಕೆರೆ ತುಂಬುತ್ತೆ. ಈ ಸಿನಿಮಾಯಿಂದ ಆಗಲಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಎಸ್, ಇದಾಗಿತ್ತು ಆಲೋಕೆ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಶಿವಕುಮಾರ್ ಜೊತೆ ಗಂಗಾ ಜಾಧವ್, ಬೆಂಗಳೂರು.